ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ತುಂಬ ತುಂಬ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ, ವಿಡಿಯೋ ಎಂಡ್ವರೆಗೂ ನೋಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಅಭಿಪ್ರಾಯಗಳಿದ್ರೆ ಕಮೆಂಟ್ಸ್ ಮಾಡಿ. ಏನಪ್ಪ ಅಂಥ ವಿಷಯ ಈಗ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ, GPSTR, PSTR, HSTRಗೆ ಸಂಬಂಧಪಟ್ಟಂತೆ ಈಗಾಗಲೇ ಡ್ರಾಫ್ಟ್ C&R ಬಂದಿದೆ. ಅದರಲ್ಲಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ನೀವು ಗಮನಿಸಿರ್ತೀರಾ. ಏನಂದರೆ, ಈ 3 ಎಕ್ಸಾಮ್ಗಳಿಗೆ 3 ಪೇಪರ್ಗಳನ್ನು ಅಂದರೆ 3 ಪೇಪರ್ಗಳನ್ನು ಇಡಲಾಗಿತ್ತು. ವಿವರಣಾತ್ಮಕ ಮಾದರಿಯಲ್ಲಿ 2 ಮತ್ತು 3ನೇ ಪೇಪರ್ ಇತ್ತು. ಆ ಒಂದು ಪರೀಕ್ಷಾ ಪದ್ಧತಿಯಲ್ಲಿ ಸಂಪೂರ್ಣವಾಗಿ ಬದಲಾವಣೆಯನ್ನು ತಂದು ಡಿಸ್ಕ್ರಿಪ್ಟಿವ್ ಮಾದರಿಯಲ್ಲಿ ಕೇವಲ 2 ಪತ್ರಿಕೆಗಳನ್ನು ಇಟ್ಟು ಪರೀಕ್ಷೆಯನ್ನು ಮಾಡ್ತಾರೆ ಅಂತೇಳಿ, ಹಾಗೆ ಫೈನಲ್ C&R ಬರುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಕೂಡ ಬರ್ತದೆ ಅಂತೇಳಿ ಒಂದು ವಿಡಿಯೋದಲ್ಲಿ ನಾವು ತಿಳಿಸಿದ್ವಿ. ಈ ಒಂದು ವಿಡಿಯೋ ಮುಖ್ಯವಾಗಿ ಈ ಒಂದು PSTR, GPSTR, HSTRಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಒಂದು ಪೇಪರಲ್ಲಿ ಬಂದಿರತಕ್ಕಂಥ ಇನ್ಫಾರ್ಮೇಷನನ್ನು ಕುರಿತಾಗಿ ನಾನು ನಿಮಗೆ ಒಂದು ಕ್ಲಾರಿಫಿಕೇಷನನ್ನು ಕೊಡ್ತಾ ಹೋಗ್ತೀನಿ. ಏನು ಬಂದಿದೆ ನೋಡಿ, ವಿವರಣಾತ್ಮಕ ಪ್ರಶ್ನೆಗಳಿಗೆ ಎಕ್ಕೋಕ್ ಅಂತ ಬಂದಿದೆ. ಅಂದರೆ ಮುಂಬರುವ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಲ್ಲಿ ಜಾರಿ ಮಾಡುವಂಥ ಒಂದು ಸಾಧ್ಯತೆಗಳಿದೆ. ತ್ವರಿತವಾಗಿ ಮೌಲ್ಯಮಾಪನ ಮಾಡೋದಕ್ಕೂ ಅಂದರೆ ಫಾಸ್ಟಾಗಿ ಇವ್ಯಾಲ್ಯೂಯೇಷನ್ ಮಾಡಿ ರಿಸಲ್ಟ್ ಕೊಡೋದಕ್ಕೂ ಕೂಡ ಇದು ಯೂಸ್ಫುಲ್ ಆಗುತ್ತೆ. ಏನು, ವಿವರಣಾತ್ಮಕವಾದ ಮಾದರಿಯನ್ನು ಕೈಬಿಟ್ಟು ಕೇವಲ MCQs ಮಾದರಿಯಲ್ಲಿ ಬಹು ಆಯ್ಕೆ ಪ್ರಶ್ನೋತ್ತರಗಳ ಒಂದು ಮಾದರಿಯನ್ನು ಕೊಡೋದ್ರಿಂದ, ಪ್ರಶ್ನೆಗಳನ್ನು ನೀಡೋದ್ರಿಂದ ಏನಾಗುತ್ತೆ, ಬೇಗ ಫಾಸ್ಟಾಗಿ ವ್ಯಾಲ್ಯೂಯೇಷನ್ ಮಾಡಿ ರಿಸಲ್ಟ್ ಕೊಡೋಕ್ಕೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ ಈ ರೀತಿ ಒಂದು ಬದಲಾವಣೆಯನ್ನು ತರ್ತಾ ಇದ್ದಾರೆ ಅಂತೇಳಿ ಒಂದು ಮಾಹಿತಿ ಪೇಪರಲ್ಲೂ ಕೂಡ ಬಂದಿದೆ. ಹಾಗೆ ಇನ್ನಿತರ ಬೇರೆ ಬೇರೆ ಮೂಲಗಳಿಂದಲೂ ಕೂಡ ತಿಳಿದು ಬಂದಿರೋದ್ರಿಂದ ಈ ವಿಚಾರಗಳನ್ನು ನಿಮ್ಮ ಕಡೆ ಹಂಚ್ಕೊಳ್ತಾ ಇದ್ದೀನಿ. ಯಾವೆಲ್ಲ ನೇಮಕಾತಿಗೆ ಇದು ಅನ್ವಯ ಆಗುತ್ತೆ ಅಂತಂದರೆ, ಮುಖ್ಯವಾಗಿ ಇಲ್ಲಿ ನೋಡಿ, ಯಾವ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಇದು ಅನ್ವಯ ಆಗುತ್ತೆ ಅಂದರೆ, GPSTR ಆಗಿರ್ಬೋದು, ಅಂದರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 6ರಿಂದ 8, ಹಾಗೆ HSTR ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ 9th ಮತ್ತು 10th. ಅದೇ ರೀತಿಯಾಗಿ PSTR ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 1 to 5thವರೆಗೂ ಇರ್ತಕ್ಕಂಥ ಟೀಚರ್ ಎಕ್ಸಾಮ್ಗಳಿಗೆ ಈ ಒಂದು ಪರೀಕ್ಷಾ ಪದ್ಧತಿಯ ಬದಲಾವಣೆ ಅಥವಾ ಪರೀಕ್ಷಾ ಒಂದು ಪ್ರಶ್ನೆ ಪತ್ರಿಕೆಯ ಬದಲಾವಣೆ ಅನ್ವಯ ಆಗ್ತದೆ. ಏನಿದೆ ವಿಷಯ ಅಂತಂದರೆ, ಮುಖ್ಯವಾಗಿ ನೋಡಿಲಿ, ಇತ್ತೀಚೆಗಷ್ಟೇ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನಾಗಿದೆ, ಒಂದು ಅಧಿಸೂಚನೆ ಹೊರಡಿಸಿದೆ ಅಂತ ಹೇಳಿದರೆ, ಅಧಿಸೂಚನೆ ಇನ್ನೂ ಹೊರಡಿಸಿಲ್ಲ. ಕೇವಲ ಏನು ಮಾಡಿದ್ದಾರೆ, ಡ್ರಾಫ್ಟ್ C&R ಬಿಟ್ಟಿದ್ದಾರೆ. ಡ್ರಾಫ್ಟ್ C&R ಬಂದಿದೆ. ಈಗ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಲ್ಲಿ ವಿವರಣಾತ್ಮಕ ಪ್ರಶ್ನೆಗಳನ್ನು ಕೈಬಿಡಲು ಚಿಂತನೆಯನ್ನು ಮಾಡಿದ್ದು, ಪರೀಕ್ಷೆಗಳಲ್ಲಿ ಆಗುತ್ತಿರುವಂತಹ ವಿಳಂಬ ತಪ್ಪಿಸುವ ಜೊತೆಗೆ ನೇಮಕಾತಿ ಪ್ರಕ್ರಿಯೆಯನ್ನು ಇನ್ನಷ್ಟು ವೇಗವಾಗಿ ಅಂದರೆ ಫಾಸ್ಟಾಗಿ ಮಾಡೋದಕ್ಕೋಸ್ಕರ, ರಿಸಲ್ಟನ್ನು ಕೊಡೋದಕ್ಕೋಸ್ಕರ ಈ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ಅಂತೇಳಿ ಬಂದಿದೆ. ಅದೇ ರೀತಿಯಾಗಿ ನೋಡಿ, ಗಮನಿಸಿ, ಈ ಹಿಂದೆ ವಿವರಣಾತ್ಮಕ ಮಾದರಿಯ ಪ್ರಶ್ನೆಗಳಿದ್ದಾಗ ಮೌಲ್ಯಮಾಪನದ ವೇಳೆ ಅಂಕಗಳ ವ್ಯತ್ಯಾಸ ಆಗ್ತಾ ಇತ್ತು. ಅಷ್ಟೇ ಅಲ್ಲ, ಇನ್ನೊಂದಷ್ಟು ಗೊಂದಲಗಳಿಗೂ ಇದು ಕಾರಣ ಆಗ್ತಾ ಇತ್ತು. ಇದರಿಂದಾಗಿ ಏನಾಯಿತು, ಅಭ್ಯರ್ಥಿಗಳು ನ್ಯಾಯಾಲಯದ ಮೊರೆ ಹೋಗಬೇಕಾಗಿತ್ತು. ಜೊತೆಗೆ ಮೌಲ್ಯಮಾಪನ ಕಾರ್ಯ ಕೂಡ ತುಂಬ ಲೇಟ್ ಆಗ್ತಾ ಇತ್ತು. ಇದರಿಂದಾಗಿ ಎಕ್ಸಾಮ್ನ ಒಂದು ರಿಸಲ್ಟನ್ನು ಕೊಡಲಿಕ್ಕೆ, ಅಂಕಪಟ್ಟಿಗಳನ್ನು ಪರಿಶೀಲನೆಯನ್ನು ಮಾಡಲಿಕ್ಕೆ ಹೆಚ್ಚಿನ ಸಮಯ ಬೇಕಾಗ್ತಾ ಇತ್ತು. ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಸುದೀರ್ಘವಾದಂಥ ಉತ್ತರದ ಒಂದು ಬದಲು ಅಂದರೆ ವಿವರಣಾತ್ಮಕ ಮಾದರಿಯ ಅಥವಾ ಡಿಸ್ಕ್ರಿಪ್ಟಿವ್ ಏನು ಕೊಡ್ತೀವಿ ಅಂತ ಹೇಳಿದ್ರು ಅದರ ಬದಲಾಗಿ ಬಹು ಆಯ್ಕೆ ಮಾದರಿಯ ಪ್ರಶ್ನೋತ್ತರಗಳ ಆದ್ಯತೆಗೆ ಪ್ರಶ್ನೆಗಳನ್ನು ಕೊಡಲಿಕ್ಕೆ ಆದ್ಯತೆಯನ್ನು ನೀಡಲಾಗಿದೆ. ಇದರಿಂದಾಗಿ ಏನಾಗುತ್ತೆ, ನೇಮಕಾತಿ ಪ್ರಕ್ರಿಯೆ ಏನಾಗುತ್ತೆ, ಇದರಿಂದಾಗಿ ನೇಮಕಾತಿ ಪ್ರಕ್ರಿಯೆಯು ವೇಗವಾಗಿ ನಡೆಯುತ್ತೆ. ಅದರ ಜೊತೆಯಲ್ಲಿ ಸದ್ಯ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆಯ ಬಗ್ಗೆ ಇರತಕ್ಕಂಥ ಒಂದು ಚರ್ಚೆ ಇದಾಗಿದೆ. ಶೀಘ್ರದಲ್ಲಿಯೇ ಅಧಿಸೂಚನೆ ಮತ್ತು ಆದೇಶ ನಿರೀಕ್ಷೆ ಇದೆ ಅಂತ ಎಲ್ಲ ಮೂಲಗಳಿಂದ ತಿಳಿದಿದೆ ಅಂತೇಳಿ ಬರೆದಿದ್ದಾರೆ. ಹಾಗಾಗಿ ಇವುಗಳನ್ನು ಗಮನಿಸಿ. ನಾವೀಗಾಗಲೇ 3 to 4 days ಬಿಫೋರ್ ನಾನು ಹೇಳಿರ್ತಕ್ಕಂಥ ವಿಚಾರ ಕೂಡ ಇದೇ ಆಗಿದೆ. ಒಂದಷ್ಟು ತಿಳಿದಿರ್ತಕ್ಕಂಥ ಮೂಲಗಳಿಂದ ಮಾಹಿತಿಗಳನ್ನು ಕಲೆ ಹಾಕಿ ಏನು ಮಾಡಿದ್ದೀವಿ, ಅಲ್ಲಿ ವಿಚಾರಗಳನ್ನು ತಿಳಿಸಿದ್ವಿ. ಇದೇ ರೀತಿ ವಿಷಯವನ್ನು ಇಲ್ಲಿ ಪೇಪರಲ್ಲಿ ಕೊಟ್ಟಿದ್ದಾರೆ, ಅದನ್ನು ಗಮನಿಸಿ. ಈಗಾಗಲೇ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದ್ದು ಅಂತ ಕೊಟ್ಟಿದ್ದಾರೆ. ಇದುವರೆಗೂ ಯಾವುದೇ ರೀತಿಯ ಅಧಿಸೂಚನೆ ಹೊರಡಿಸಿಲ್ಲ. ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಏನು ಉದ್ದೇಶ ಇರ್ಬೋದು ಅಂದರೆ, ಡ್ರಾಫ್ಟ್ C&R ಏನು ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಇವರು ಹೇಳ್ತಾ ಇದ್ದಾರೆ. ಅದರ ಒಂದು ಅಧಿಸೂಚನೆ ಅಂತ ಹೇಳ್ತಾ ಇದ್ದಾರೆ. ಡ್ರಾಫ್ಟ್ C&R ಏನು ಬಂದಿದೆ,
ನೇಮಕಾತಿ ಪರೀಕ್ಷೆಗಳು ಆರಂಭವಾಗುವ ವೇಳೆಗೆ ಹೊಸ ನಿಯಮದ ಮೂಲಕ ಪರೀಕ್ಷೆ ನಡೆಸಲು ಸಿದ್ಧತೆಯನ್ನು ಮಾಡಿದೆ. ಇದರ ಪ್ರಕಾರ ಏನಾಗುತ್ತೆ, ಅಧಿಸೂಚನೆಯನ್ನು ಓಡಿಸ್ತಾರೆ, ಅಂದರೆ MCQs ಜಾರಿಗೊಳಿಸ್ತಾರೆ. ಯಾಕೆ ಅಂದರೆ ಮೂಲ ರೀಸನ್ ಏನಂದರೆ ಈ ಒಂದು ಪರೀಕ್ಷಾ ಪದ್ಧತಿ ಅಥವಾ ವ್ಯಾಲ್ಯೂಯೇಷನ್ ಆಗಲಿ ಅಥವಾ ರಿಸಲ್ಟನ್ನು ಕೊಡೋದಕ್ಕಾಗಲಿ ನೇಮಕಾತಿ ಪ್ರೊಸೆಸನ್ನು ಫಾಸ್ಟಾಗಿ ಮಾಡಲಿಕ್ಕಾಗಲಿ ಎಲ್ಲದಕ್ಕೂ ಕೂಡ ಅನುಕೂಲವಾಗುತ್ತೆ. ಯಾವುದು MCQs ಮಾದರಿಯ ಒಂದು ಪ್ರಶ್ನೆ ಪತ್ರಿಕೆ. ಹಾಗಾಗಿ ವಿವರಣಾತ್ಮಕ ಮಾದರಿಯನ್ನು ಕೈ ಬಿಡ್ತಾ ಇದ್ದೀವಿ ಅಂತೇಳಿ ಇಲಾಖೆಯಿಂದ ಹೇಳಿರ್ತಕ್ಕಂಥ ವಿಚಾರವನ್ನು ಈಗಾಗಲೇ ನಾವು ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಗಮನಿಸಿದ್ವಿ, ಹಾಗೆ ಅಕಾಡೆಮಿಗಳಿಂದಲೂ ಕೂಡ ಗಮನಿಸಿದ್ವಿ. ಅದೇ ರೀತಿಯಾಗಿ ಪೇಪರಲ್ಲೂ ಬಂದಿರತಕ್ಕಂಥ ವಿಚಾರವನ್ನು ಈಗ ನೀವು ಗಮನಿಸಬೇಕಾಗುತ್ತೆ. ಈ ಎಲ್ಲ ಮಾದರಿಯ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಲ್ಲಿ ದೀರ್ಘ ಉತ್ತರದ ಪ್ರಶ್ನೆಗಳಿಗೆ ಕಡಿವಾಣ ಬೀಳುವುದರ ಜೊತೆಗೆ ಏನಾಗುತ್ತೆ ಅಂತಂದರೆ ಅದರ ಜೊತೆಯಲ್ಲಿ ವಿವರಣಾತ್ಮಕ ಮಾದರಿಯನ್ನು ಅಥವಾ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಡುವಂಥದ್ದು, ವಿವರಣಾತ್ಮಕ ಮಾದರಿಯನ್ನು ತೆಗೆದು ಹಾಕುವಂಥದ್ದಾಗಿರುತ್ತೆ. ಶೀಘ್ರವಾದ ಮೌಲ್ಯಮಾಪನ ನಡೆಸಿ ರಿಸಲ್ಟನ್ನು ಬೇಗ ಕೊಡೋದಕ್ಕೆ ಇದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫೈನಲಿ ಇಷ್ಟೇ ಉದ್ದೇಶಗಳಿಂದ ಈ ಒಂದು ವಿವರಣಾತ್ಮಕ ಮಾದರಿಯನ್ನು ಕೈ ಬಿಡ್ತಾರೆ. ಫಾಸ್ಟಾಗಿ ರಿಸಲ್ಟನ್ನು ಕೊಟ್ಟು ಸೆಲೆಕ್ಷನನ್ನು ಬೇಗ ಮಾಡುವಂಥದ್ದು, ಎಲ್ಲ ಎಕ್ಸಾಮ್ಗಳನ್ನು ಫಾಸ್ಟಾಗಿ ನಡೆಯುತ್ತೆ. ಹಾಗೆ ಕ್ವಶನ್ ಪೇಪರ್ಗಳು ಕೂಡ ಏನಾಗುತ್ತೆ, ಪೇಪರ್ 1 ಮತ್ತು ಪೇಪರ್ 2 ಅಷ್ಟೇ ಇರ್ತದಂತೆ, ಪೇಪರ್ 3 ಇರೋದಿಲ್ಲ. ಹಾಗೆ ವಿವರಣಾತ್ಮಕ ಮಾದರಿನೂ ಇರೋದಿಲ್ಲ, ಕೇವಲ MCQs ಇರುತ್ತೆ. ಅದೇ ರೀತಿ ನೆಗೆಟಿವ್ಸ್ ಕೂಡ ಇರೋದಿಲ್ಲ. ಇವೆಲ್ಲ ಅಂಶಗಳನ್ನು ನಾವೀಗಾಗಲೇ ಇಂದಿನ ಒಂದು ವಿಡಿಯೋದಲ್ಲಿ ಗಮನಿಸಿದ್ರಿ, ಅಥವಾ ಯಾರು ನೋಡಿಲ್ಲ ಅವುಗಳನ್ನು ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಕೈ ಬಿಡುವ ಬಗ್ಗೆ ಸರ್ಕಾರದ ಹಂತದಲ್ಲಿ ಚರ್ಚೆಗಳು ಎಲ್ಲ ರೀತಿಯಲ್ಲೂ ನಡೀತಾ ಇದ್ದಾವೆ. ಆಲ್ರೆಡಿ ನಡೆದಿದೆ ಕೂಡ. ಸರ್ಕಾರದ ಅಧಿಕೃತ ಅಧಿಸೂಚನೆ ಬಂದರೆ ಏನಾಗುತ್ತೆ, ಇನ್ನಿತರ ಕ್ರಮಗಳನ್ನು ಕೈಗೊಳ್ತೀವಿ ಅಂತೇಳಿ ಈ ಸುರಳ್ಕಲ್ ವಿಕಾಸ್ ಕಿಶೋರ್ ಅವರು, ಆಯುಕ್ತರು, ಶಾಲಾ ಶಿಕ್ಷಣ ಇಲಾಖೆಯವರು ಹೇಳಿಕೆಯನ್ನು ಕೊಟ್ಟಿರೋಂಥದ್ದು. ಹಾಗೆ ಮತ್ತೆ ಏನು ಹೇಳ್ತಿದ್ದಾರೆ, ಚಂದ್ರಶೇಖರ್ ನುಗ್ಗಲಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘ. ಇವ್ರೇನು ಹೇಳ್ತಿದ್ದಾರೆ, ಚಂದ್ರಶೇಖರ್ ನುಗ್ಗಲಿ ಇವರು ಅಂದರೆ, ಸರ್ಕಾರದ ಕ್ರಮವನ್ನು ಸ್ವಾಗತ ಮಾಡ್ತೀವಿ. ಬಹು ಆಯ್ಕೆ ಪ್ರಶ್ನೆಗಳಿದ್ದಲ್ಲಿ ನೇಮಕಾತಿ ಪ್ರಕ್ರಿಯೆ ವೇಗವಾಗಲಿದೆ. ಅಷ್ಟೇ ಅಲ್ಲ, ಸರ್ಕಾರ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೂ ಕೂಡ ಕ್ರಮವನ್ನು ಕೈಗೊಳ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಇದೊಂದು ಹೊಸ ವಿಷಯ. ನೋಡೋಣ 15,000 ಜೊತೆಗೆ ಏನಾದರೂ ಇನ್ಕ್ರೀಸ್ ಆಗುತ್ತಾ ಅಥವಾ ಅಷ್ಟರಲ್ಲೇ ಏನಾದರೂ ವೇರಿಯೇಷನ್ ಮಾಡ್ತಾರಾ PSTR, GPSTR, HSTRಗೆ, ಅವುಗಳನ್ನೆಲ್ಲವನ್ನು ನಾವು ವೇಟ್ ಮಾಡಬೇಕಾಗುತ್ತೆ. ನೇಮಕಾತಿ ವೇಗವಾಗಿ ನಡೆಯೋದಕ್ಕೋಸ್ಕರ ಅಷ್ಟೇ. ಇಷ್ಟೊತ್ತರೆಗೂ ಏನು ಹೇಳಿದೆ ಅದೇ ವಿಷಯ ಇದೆ, ಇನ್ನೇನಿಲ್ಲ. ವಿವರಣಾತ್ಮಕ ಪ್ರಶ್ನೆಗಳ ಬದಲು ಬಹು ಆಯ್ಕೆ ಪ್ರಶ್ನೆಗಳಿಂದಾಗಿ OMR ಶೀಟ್ಗಳ ಮೂಲಕ ಕಂಪ್ಯೂಟರ್ ಆಧಾರಿತ ಕಂಪ್ಯೂಟರೈಸ್ಡ್ ಇವ್ಯಾಲ್ಯೂಯೇಷನ್ ಆಗುತ್ತೆ. ಇದರಿಂದಾಗಿ ಏನಾಗುತ್ತೆ, ಆದಷ್ಟು ಟೈಮ್ ಕೂಡ ಸೇವ್ ಆಗುತ್ತೆ, ಮತ್ತು ಬೇರೆ ಬೇರೆ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಟೈಮ್ ಕೂಡ ಸೇವ್ ಆಗುತ್ತೆ. ಬೇರೆ ಬೇರೆ ಮತ್ತು ವ್ಯಕ್ತಿಗಳನ್ನು, ಎಕ್ಸ್ಪರ್ಟ್ಸನ್ನು ಕರೆಸಿ ವ್ಯಾಲ್ಯೂಯೇಷನ್ ಮಾಡುವಂಥ ಸಮಯನೂ ಕೂಡ ಉಳಿತಾಯ ಆಗುತ್ತೆ. ಇವೆಲ್ಲ ದೃಷ್ಟಿಕೋನಗಳನ್ನು ಇಟ್ಕೊಂಡು ಕಂಪ್ಲೀಟಾಗಿ ವಿವರಣಾತ್ಮಕ ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನು ಕೈಬಿಟ್ಟು ಏನನ್ನ MCQs ಮಾದರಿಯಲ್ಲಿ ಅಲ್ವಾ ಪ್ರಶ್ನೆ ಪತ್ರಿಕೆಗಳನ್ನು ಜಾರಿಗೊಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಒಂದು ಬದಲಾವಣೆ, ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಬದಲಾವಣೆ. ಸರ್ಕಾರ ಇವುಗಳನ್ನು ಜಾರಿಗೆ ತರುತ್ತಾ ಇದೆ ಅನ್ನೋಂಥ ಎಲ್ಲ ನಂಬಿಕೆಗಳನ್ನು ಇಟ್ಕೊಂಡು ಫೈನಲ್ C&R ಬರೋವರೆಗೂ, ಹಾಗೆ ನೋಟಿಫಿಕೇಶನ್ ಬರೋವರೆಗೂ ನೀವೇನು ಮಾಡಿರಿ, ಶಾಂತವಾಗಿ ಇರಬೇಕಾಗುತ್ತೆ. ಹಾಗೆ ನಿಮ್ಮ ಸ್ಟಡೀಸನ್ನು ಇನ್ನಷ್ಟು ಹೆಚ್ಚಿನ ಮಟ್ಟಕ್ಕೆ ಕೊಂಡೊಯ್ಯಬೇಕಾಗುತ್ತೆ. ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಿಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಬರುವಂಥ ನೋಟಿಫಿಕೇಶನ್ ಆಗಲಿ, ಫೈನಲ್ C&R ಆಗಲಿ ಯಾವುದೂ ಕೂಡ ತಡೆ ಹಿಡಿಯೋದಿಲ್ಲ. ನೀವು ಈಗಾಗಲೇ ಗಮನಿಸಿರ್ತೀರ ಅಲ್ವಾ, PC ಎಕ್ಸಾಮ್ ಕಾಲ್ಫರ್ ಆಗಿದ್ದು ಆಯಿತು, ಮತ್ತು ಆ ಎಕ್ಸಾಮನ್ನು ಕರೆದಿದ್ದು ಆಯಿತು, ಎಲ್ಲ ಆಯಿತು. ಹೀಗೆ ಫಾಸ್ಟಾಗಿ ಪ್ರೋಸೆಸ್ ನಡೀತಾ ಇದೆ. ಮತ್ತು ಟ್ರಾನ್ಸ್ಪರೆಂಟಾಗಿ ಎಕ್ಸಾಮನ್ನು ಮಾಡ್ತೀವಿ ಅಂತಲೂ ಕೂಡ ಏನು ಹೇಳಿದರೆ ಈ ಒಂದು KE ಅಧಿಕಾರಿಗಳು ಕೂಡ ಹೇಳಿರೋವಂಥದ್ದನ್ನು ಗಮನಿಸಿದ್ವಿ. ಇದೇ ರೀತಿಯಾಗಿ ಎಲ್ಲ ಎಕ್ಸಾಮ್ಗಳು ಜರುಗಿದರೆ ಮುಂದೆ ಯಾವುದೇ ರೀತಿ ಸಮಸ್ಯೆಗಳಿಗೆ ಸಿಲುಕದೇ ಪರೀಕ್ಷೆಗಳು ನಡೀತಾ ಹೋಗುತ್ತೆ. ಹಾಗಾಗಿ ಇದೇ ರೀತಿ ನಂಬಿಕೆಯನ್ನು ಇಟ್ಕೊಂಡು ಮುಂದೆ ಸಾಗಬೇಕಾಗತ್ತೆ. ನಂಬಿಕೆನೇ ಜೀವನ ಆಗಿರುತ್ತೆ. ಹಾಗಾಗಿ ಇವೆಲ್ಲ ಅಂಶಗಳನ್ನು ಒಂದು ಅಪ್ಡೇಟ್ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ವಿಡಿಯೋವನ್ನು ಮಾಡಿರುವಂಥದ್ದು. ವಿಡಿಯೋವನ್ನು ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ತುಂಬ ಧನ್ಯವಾದ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಯೂಸ್ಫುಲ್ ಆಗಿದೆ ಅಂತೇಳಿ ಭಾವಿಸ್ತಾ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.